ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯಾನು. ಮತ್ತು ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನೋಡಿ, ಹಾಗಿದ್ರೆ ಇವತ್ತು ನಿಮಗೆ ಒಂದು ಪ್ಯಾಚ್ ವರ್ಕ್ ಡಿಸೈನ್ನ ತೋರಿಸೋಣ ಅಂತ ತೊಗೊಂಡು ಬಂದಿದ್ದೀನಿ. ಓಕೆನಾ? ಇದು ಬಂದುಬಿಟ್ಟು ಕ್ಯಾನ್ವಾಸ್ ಎಲ್ಲ ಹಾಕಿ ಮಾಡ್ತಾ ಇರೋವಂಥದ್ದು ಮತ್ತು ತುಂಬ ಈಸಿ ಮೆಥಡಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಓಕೆನಾ? ನೋಡಿ, ಹಾಗಿದ್ರೆ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರೋ ದಯವಿಟ್ಟು ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಓಕೆನಾ? ನೋಡಿ ಈಗ ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಓಕೆನಾ? ಆದಷ್ಟು ಶೇರ್ ಮಾಡಿ ವೀಡಿಯೋಸ್ನ. ಮತ್ತು ನಾನು ಹೇಳೋದಿಷ್ಟೇ, ಯಾವಾಗ್ಲೂ ಪೂರ್ತಿ ವೀಡಿಯೋಸ್ನ ನೋಡಿ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಸರಿನಾ? ನೋಡಿ, ಈಗ ಇದು ಏನು ನಾನು ಕ್ಯಾನ್ವಾಸ್ ಹಾಕಿ ಐರನ್ ಮಾಡ್ಕೊಂಡಿದ್ದೀನಿ ಒಂದು ಗೋಲ್ಡ್ ಕಲರ್ ಬಟ್ಟೆಗೆ. ಹಾಗಾಗಿ ನಾನು ಇದನ್ನು ಐರನ್ ಮಾಡಿದ್ಮೇಲೆ ಒಂದು ಸ್ಟಿಚ್ ಮಾಡಿಕೊಂಡೆ. ಏನಕ್ಕೆ ಅಂದರೆ ನೀಟಾಗಿ ಸ್ಟಿಫಾಗಿ ಕೂತ್ಕೊಳ್ಳಿ ಅಂತ ಅಂದ್ಬಿಟ್ಟು. ಈಗ ನಾನು ಇದಕ್ಕೆ ನೋಡಿ ಒಂದು 1/2 ಇಂಚ್ ಬಿಟ್ಟು ಸೈಡ್ ಇರೋವಂಥ ಎಕ್ಸ್ಟ್ರಾ ಪೀಸ್ನ ಕಟ್ ಮಾಡಿ ತೆಗಿತಾ ಇದ್ದೀನಿ. ಯಾಕಪ್ಪ ಅಂತಂದರೆ ಇದನ್ನು ನಾನು ಫೋಲ್ಡ್ ಮಾಡ್ತೀನಿ, ಸೈಡಲ್ಲಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊತೀನಿ. ಕೆಲವರು ಸ್ಟಿಚ್ಚು ಫೋಲ್ಡಿಂಗ್ ಮಾಡ್ದಿರೂ ಬೇಕಾದರೆ ಮಾಡ್ಬೋದು, ಡೈರೆಕ್ಟ್ ಲೇಸ್ ಅಟ್ಯಾಚ್ ಮಾಡಿಬಿಟ್ಟು. ಆದರೆ ನಾನು ಇದಕ್ಕೆ ಲೇಸ್ ಹಾಕಲ್ಲ, ಥ್ರೆಡ್ ಪೈಪಿಂಗ್ನ ಕೊಡೋದ್ರಿಂದ ನಾನೇನು ಮಾಡ್ತೀನಿ, ನೀಟಾಗಿ ಬರಲಿ ಫಿನಿಶಿಂಗ್ ಅಂತ ಅಂದ್ಬಿಟ್ಟು ಇದನ್ನು ನೋಡಿ ಈ ಥರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊತೀನಿ. ಸುಮ್ಮನೆ ಒಂದು ಕಿನಾರಿ ಸ್ಟಿಚ್ ಮಾಡ್ಕೊಳ್ಳೋದು ಸೈಡಲ್ಲಿ. ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ ಫ್ರೆಂಡ್ಸ್? ಮತ್ತು ಇದು ನಿಮಗೆ ಈಸಿ ಮೆಥಡ್ ಆಗುತ್ತೆ. ನೀವು ಥ್ರೆಡ್ ಪೈಪಿಂಗ್ನ ಈಸಿಯಾಗಿ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟಿದ್ರೆ, ರೆಡಿ ಇದ್ದರೆ ನಿಮ್ಮ ಹತ್ರ ಥ್ರೆಡ್ ಪೈಪಿಂಗ್ ಮಾಡಿ ರೆಡಿ ಇದ್ದರೆ, ಇದಕ್ಕೆ ಸೈಡಲ್ಲಿ ಈ ಥರ ಒಂದು ಕಿನಾರಿ ಮಾಡಿ ಇಟ್ಕೊಂಡ್ಬಿಟ್ರೆ ಈಸಿಯಾಗಿ ಹಾಕ್ಕೊಂಡು ಹೋಗ್ಬೋದು. ಒಂಥರ ಹಿಂಸೆ ಅನಿಸಲ್ಲ. ನಾವು ಡಬಲ್ ಸರ್ತಿ ಫೋಲ್ಡ್ ಮಾಡಬೇಕು, ಒಂದು ಕಡೆ ದಪ್ಪ ಆಯಿತು ಒಂದು ಕಡೆ ಸಣ್ಣ ಆಯಿತು ಅಂತ ಅದೆಲ್ಲ ಪ್ರಾಬ್ಲಮ್ ಇರುತ್ತಲ್ಲ, ಅದೆಲ್ಲ ಏನೂ ಆಗೋಲ್ಲ, ನೀಟಾಗಿ ಬರುತ್ತೆ ಫಿನಿಶಿಂಗು. ಓಕೆನಾ? ಮತ್ತು ಇನ್ನೊಂದು, ಯಾವುದೇ ಡಿಸೈನ್ ಆಗಲಿ ಸ್ವಲ್ಪ ಕ್ಯಾನ್ವಾಸ್ ಎಲ್ಲ ಹಾಕಿ ಮಾಡೋದ್ರಿಂದ ನಿಮಗೆ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ ಪೀಸಸ್ ಕೂಡ, ಜರ್ಗಲ್ಲ. ಅಂದರೆ ಬರೀ ಲೈನಿಂಗ್ ಅಷ್ಟೇ ಹಾಕಿದಾಗ ಸ್ವಲ್ಪ ಆಚೆ ಈಚೆ ಆಗುತ್ತೆ, ಒಂಥರ ಫಿಲ್ಟ್ ಬರೋ ಥರ, ಲೂಸ್ ಬರೋ ಥರ ಅನಿಸ್ತಾ ಇರುತ್ತೆ. ಆದರೆ ನೋಡಿ, ಈ ಥರ ಆಗಲ್ಲ. ಈ ಥರ ಮಾಡಿದ್ರೆ ನಿಮಗೆ ಫಿಲ್ಟ್ ಬರಲ್ಲ ಮತ್ತು ಲೂಸ್ ಬರಲ್ಲ. ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಅಂದ್ಬಿಟ್ಟು. ಆ ಮೂಲೆಗಳಲ್ಲಿ ಏನಿದೆ ಅಲ್ಲಿ ಮಾತ್ರ ಒಂದು ಸ್ವಲ್ಪ ಚಿಕ್ಕದಾಗಿ ನ್ಯಾಚ್ ಹೊಡ್ಕೊಂಡು ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಓಕೆನಾ? ಮತ್ತು ಇನ್ನೊಂದೇನಪ್ಪ ಅಂತಂದರೆ, ಇವತ್ತು ನಾನು ಸಿಟಿಗೆ ಹೋಗಬೇಕಿತ್ತು ಅಂತೇಳಿ ಹೋಗಿದ್ದೆ. ಒಂದು ಸ್ವಲ್ಪ ಮಾರ್ಕೆಟಿಗೆ ಹೋಗಬೇಕಿತ್ತು. ಹೋಗಿ ಅಲ್ಲಿ ಎಲ್ಲ ಮೆಟೀರಿಯಲ್ ಎಲ್ಲ ತೊಗೋಬೇಕಿತ್ತು, ಸ್ವಲ್ಪ ತೊಗೊಳ್ಳೋಣ ಅಂಥೇಳಿ ಹೋಗಿದಾಗ ಒಬ್ಬರು ನನಗೆ ಮಾಲೂರಿಂದ ಫೋನ್ ಮಾಡಿದರು. ಮಾಲೂರಿಂದ ಫೋನ್ ಮಾಡಿ ಅವರು ಏನಪ್ಪ ಅಂತಂದ್ರು, ಅಂದರೆ ನಮ್ಮ ಚಾನಲ್ ನೋಡಿ ತುಂಬಾ ಖುಷಿಪಟ್ರಂತೆ. ಹಾಗಂತ ಹೇಳಿದ್ರು ಅವರು. ಮೇಡಮ್, ನಿಮ್ಮ ಚಾನಲ್ ನೋಡಿ ನಮ್ಗೆ ತುಂಬ ಖುಷಿ ಆಯಿತು, ನಿಮ್ಮ ವೀಡಿಯೋಸ್ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಮೇಡಮ್, ನೀವು ಹೇಳ್ಕೊಡೋದು ನಿಮ್ಮಿಂದ ನಾವು ತುಂಬ ಕಲ್ತಿದ್ದೀವಿ ಅಂತ ಅಂದ್ಬಿಟ್ಟು ಹೇಳಿದ್ರು. ನನಗೂ ಆ ವಿಷಯ ಕೇಳಿ ತುಂಬಾ ಖುಷಿ ಆಯಿತು. ಯಾಕಂತಂದರೆ ತುಂಬ ಒಂದಷ್ಟು ಬೇಸಿಕ್ ವೀಡಿಯೋಸ್ನ ಹಾಕೋದ್ರಿಂದ ಎಲ್ರಿಗೂ ಹೆಲ್ಪ್ ಆಗ್ತಿದೆಯಲ್ಲ, ಅವರು ನೋಡಿ ಕಲಿತಿದ್ದಾರಲ್ವ ಅನ್ನೋದೇ ಖುಷಿಯಾಗಿದ್ದು. ಜೊತೆಗೆ ಇನ್ನೊಂದೇನಪ್ಪ ಅಂತಂದರೆ, ಅವರಿಗೆ ಇದು ಬೇಕಿತ್ತು, ಏನು ಇದು ನಾವು ಟ್ರೇಸಿಂಗ್ ಯಾವ ರೀತಿ ಮಾಡ್ತೀವಿ ಪಿಂಟ್ರೆಸ್ಟ್ ಆ್ಯಪಿಂದ ಅಂತ ಅಂದ್ಬಿಟ್ಟು. ಅಂದರೆ ಅವ್ರು ಕೇಳಿದ್ದೇನಪ್ಪ ಅಂತಂದರೆ, ನೀವು ಯಾವ ರೀತಿ ಟ್ರೇಸಿಂಗ್ನ ಮಾಡ್ತೀರಾ, ನನಗೆ ಆ ವೀಡಿಯೋಸ್ ಬೇಕು ಅಂತ ಹೇಳಿದ್ರು. ಆದರೆ ನಾನು ಈಗಾಗಲೇ ಆಲ್ರೆಡಿ ಆ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡಿದ್ದೀನಿ. ಅದು ಪಿಂಟ್ರೆಸ್ಟ್ ಆ್ಯಪಿಂದ ನಾವು ಯಾವ ರೀತಿ ತೊಗೊಂಡು ಮಾಡ್ಕೋಬೇಕು, ಎಂಥ ಕಂಪ್ಯೂಟರ್ ಡಿಸೈನ್ಸ್ ಇರಲಿ, ಎಷ್ಟೇ ಕಷ್ಟವಾಗಿರುವಂಥ ಡಿಸೈನ್ ಕೂಡ ಅದರಲ್ಲಿ ಸಿಗುತ್ತೆ. ಆದರೆ ತುಂಬ ಬ್ಯೂಟಿಫುಲ್ ಆಗಿರುವಂಥ ಡಿಸೈನ್ಸ್ನ ನಾವು ಅದರಿಂದ ಸೆಲೆಕ್ಟ್ ಮಾಡಿಕೊಂಡು ನಾವೇನು ಟ್ರೇಸ್ ಮಾಡಿಕೊಂಡು ಈಸಿಯಾಗಿ ನಾವು ವರ್ಕ್ನ ಮಾಡ್ಬೋದು. ಓಕೆನಾ? ಹಾಗಾಗಿ ನಾನು ಅದರಲ್ಲೇ ನೋಡಿ ಅಂತ ಹೇಳಿದೆ ಅವ್ರಿಗೆ. ಮೇಡಮ್, ಇಲ್ಲ ನಮ್ಗೆ ಇನ್ನೂ ಒಂದು ಸರ್ತಿ ಆ ಥರದ್ದೇ ಒಂದು ವೀಡಿಯೋನ ಅಪ್ಲೋಡ್ ಮಾಡಿ ನೀವು, ಖಂಡಿತ ಮಾಡಿ ಮೇಡಮ್ ಅಂತ ತುಂಬ ರಿಕ್ವೆಸ್ಟ್ ಮಾಡಿದ್ರು ಅವರು. ಸರಿ ಆಯಿತು, ಮಾಡಿಕೊಡ್ತೀನಿ ಅಂತ ಹೇಳಿ ನಾನು ಹೇಳಿದ್ದೀನಿ. ನೋಡೋಣ. ಮತ್ತು ನಿಮಗೆಲ್ಲ ಯಾರಿಗೆಲ್ಲ ಬೇಕು ಈ ಥರ ವೀಡಿಯೋಸ್ ಅಂತ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಓಕೆನಾ? ಯಾರಿಲ್ಲ ನಮಗೆ ಈ ಥರ ಮತ್ತೆ ಟ್ರೇಸಿಂಗ್ ವೀಡಿಯೋ ಬೇಕು ಅಂತ ಹೇಳಿದ್ರೆ ನಾನು ಖಂಡಿತ ಆ ವೀಡಿಯೋಸ್ನ ಹಾಕ್ಕೊಡ್ತೀನಿ. ಮತ್ತು ನಿಮಗೆಲ್ಲ ಬೇಸಿಕ್ ವೀಡಿಯೋಸ್ನ ಹಾಕಬೇಕಾಗಿದೆ. ಈಗ ಆಲ್ಮೋಸ್ಟ್ ನಿಮಗೆ ತುಂಬ ಸ್ಟಿಚಸ್ನ ನಾನು ಹೇಳ್ಕೊಟ್ಟಿದ್ದೀನಿ. ಓಕೆನಾ? ಏನಪ್ಪ, ಒಂದಷ್ಟು ಲೀವ್ಸ್ಗಳನ್ನ ಹಾಕೋದು, ಮತ್ತು ಫಿಲ್ಲಿಂಗ್ ಮಾಡುವಂಥದ್ದು, ಈ ಥರದ್ದೆಲ್ಲ ಹೇಳ್ಕೊಟ್ಟಿದ್ದೀನಿ. ನೋಡೋಣ, ನೆಕ್ಸ್ಟ್ ಏನಾದರೂ ಮಾಡಿದರೆ ಲೋಟಸ್ ಡಿಸೈನು ಇಲ್ಲಾಂದರೆ ಪೀಕಾಕ್ ಡಿಸೈನು ಈ ಥರದ್ದೆಲ್ಲ ಮಾಡೋದು ತೋರಿಸೋಣವಾ? ಇಲ್ಲ ನಿಮಗೆ ಬೇಸಿಕಲಿ ಏನು ಸಿಂಪಲ್ ಆಗಿರೋವಂಥ ನೆಕ್ ಡಿಸೈನ್ಸೇ ಬೇಕಾ ಅಂಥೇಳಿ ನೀವು ಕಮೆಂಟಲ್ಲಿ ತಿಳಿಸಿದ್ರೆ ನಾನು ಅದಕ್ಕೆ ಡಿಸೈಡ್ ಮಾಡಿ ನಿಮಗೆ ಯೂಸ್ ಆಗೋ ಥರನೇ ನಾನು ವೀಡಿಯೋಸ್ನ ಹಾಕ್ಕೊಡ್ತೀನಿ. ನೋಡಿ, ಇಲ್ಲಿ ನಾನೇನು ಮಾಡಿದ್ದೀನಪ್ಪ ಅಂತಂದರೆ, ಇದು ಮೇನ್ ಸೈಡ್ ಪೀಸು, ಇಲ್ಲಿ ನೋಡಿ ಇದು ಇನ್ಸೈಡ್ ಪೀಸು. ಅಂದರೆ ಇನ್ಸೈಡಲ್ಲಿ ನಾನು ಲೈನಿಂಗ್ನ ಹಾಕಿ ಫುಲ್ಲು ಅಟ್ಯಾಚ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಇದಕ್ಕೆ ನಾನು ಯಾವುದೇ ಕಾರಣಕ್ಕೂ, ನೀವು ಅಷ್ಟೇ ಫ್ರೆಂಡ್ಸ್, ಏನು ಗೊತ್ತಾ, ಇದಕ್ಕೆ ಈ ಥರ ನಾವು ಮೆಥಡಲ್ಲಿ ಮಾಡ್ತೀವಿ ಅಂದರೆ ಲೈನಿಂಗು ಕೂಡ ಲೈನಿಂಗ್ ಕಾಣೋ ಕಡೆ ಉಲ್ಟಾನೇ ಹಾಕ್ಕೋಬೇಕು. ಇದು ಅಷ್ಟೇ, ಇದನ್ನು ಕೂಡ ಕ್ಯಾನ್ವಾಸ್ ಕಾಣೋ ಕಡೆ ಉಲ್ಟಾನೇ ಹಾಕ್ಕೊಂಡಿರ್ಬೇಕು ಈ ಪೀಸ್ನ. ಓಕೆನಾ? ಏನು ನಮಗೆ 1/2 ಇಂಚ್ ಬರುತ್ತಲ್ಲ ಟೆನ್ಷನ್ ಮಾರ್ಜಿನು, ಅದೇ ಟೆನ್ಷನ್ ಮಾರ್ಜಿನಿಗೆ ನೀಟಾಗಿ ಸ್ಟಿಚ್ ಹಾಕ್ಕೊಂಡು ಬನ್ನಿ. ಎಲ್ಲೂ ಜಾಸ್ತಿ ಬೆಂಡ್ ಮಾಡೋಕ್ಕೆ ಹೋಗಬೇಡಿ. ನಾವು ಯಾವ ರೀತಿ ಶೇಪಲ್ಲಿ ಕೊಟ್ಟಿರ್ತೀವಲ್ಲ ಅದೇ ಶೇಪು, ಆ ಮಿಡಲೆಲ್ಲ ಏನು ಪಾಯಿಂಟಲ್ಲಿ ಕೂರಿಸ್ಕೋಬೇಕು ಅದೇ ಪಾಯಿಂಟಲ್ಲಿ ಕೂರಿಸ್ಕೊಂಡು ನೀವು
ಈ ಥರ ಒಂದು ಮಾಡಿದಾಗ ನೀಟಾಗಿ ಬರುತ್ತೆ ನಿಮಗೆ, ಓಕೆನಾ. ಆಮೇಲೆ ಇದಕ್ಕೆ ನೀವು ನ್ಯಾಚ್ ಹೊಡ್ಕೋಬೇಕಾಗತ್ತೆ, ಅಲ್ಲಲ್ಲೇ ನ್ಯಾಚ್ ಹೊಡ್ಕೊಂಡ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ, ಅಂದರೆ ಫೋಲ್ಡಿಂಗು ನಿಮಗೆ ನೀಟಾಗಿ ಬಂದ್ಬಿಡುತ್ತೆ, ಎಲ್ಲೂ ಫಿಲ್ಟ್ ಬರಲ್ಲ. ನೀವು ನ್ಯಾಚ್ ಹೊಡಿದೆ ಹಾಗೆ ಫೋಲ್ಡ್ ಮಾಡೋಕೆ ಹೋದ್ರೆ ಏನಾಗುತ್ತೆ ಅಂತಂದರೆ ಫಿಲ್ಟ್ ಬರುತ್ತೆ ಪೀಸು, ಒಂಥರ ಎಳ್ಕೊಳ್ಳುತ್ತೆ, ಎಲ್ಲಿ ಫ್ರೀಯಾಗಿ ನೀಟಾಗಿ ಕೂತ್ಕೊಳ್ಳಲ್ಲ ಬಟ್ಟೆ. ಹಾಗಾಗಿ ನೋಡಿ ಈ ಥರ ನೀಟಾಗಿ ನ್ಯಾಚ್ ಮಾಡ್ಕೊಳ್ಳಿ. ತುಂಬ ಜಾಸ್ತಿ ನ್ಯಾಚ್ ಹೊಡ್ಕೋಬೇಡಿ. ಬಿಗಿನರ್ಸ್ ಯಾರಾದರೂ ಇದ್ದರೆ ಕಟ್ ಮಾಡೋಕ್ಕೆ ಹೋಗಿ ಬ್ಲೌಸ್ ಕಟ್ ಮಾಡಿಬಿಟ್ರೆ ಇಡೀ ಬ್ಲೌಸೇ ಹಾಳಾಗ್ಬಿಡುತ್ತೆ. ಸ್ವಲ್ಪ ನೋಡಿಕೊಂಡು ಇನ್ನೂ ಒಂದು ನೀಡ್ಲು ನಮಗೆ ಸ್ಟಿಚಸ್ ಬೀಳೋಷ್ಟು ಜಾಗ ಇದೆ ಅನ್ನೋಷ್ಟಕ್ಕೆ ಇರುವಾಗಲೇ ನೀವು ಸ್ವಲ್ಪ ಗ್ಯಾಪ್ ಬಿಟ್ಟು ನ್ಯಾಚ್ ಹೊಡ್ಕೋಬೇಕಾಗತ್ತೆ, ಓಕೆನಾ. ಈ ಥರ ಕೈಯಲ್ಲಿ ಗೀಚ್ಕೊಳ್ಳಿ, ಇಲ್ಲ ಅಂತಂದರೆ ಐರನ್ ಆದರೂ ಮಾಡ್ಬೋದು. ಇದಕ್ಕೆ ಐರನ್ ಮಾಡಿ ಆದರೂ ನೀವು ಇದನ್ನು ನೀಟಾಗಿ ಕೂರಿಸ್ಕೋಬೋದು. ಇಲ್ಲ ನಮಗೆ ಐರನ್ ಗಿರನ್ನೆಲ್ಲ ಮಾಡೋಕ್ಕಾಗಲ್ಲ, ನಾವು ಹಾಗೆ ಸ್ಟಿಚ್ ಮಾಡ್ತೀವಿ ಅಂದರೆ ಒಂದು ಸರ್ತಿ ನೀವು ಕೈಯಲ್ಲಿ ಗೀಚ್ಕೊಳ್ಳೋದ್ರಿಂದ ನಿಮಗೆ ಉಲ್ಟಾ ಮಾಡಿದಾಗ ಅಂದರೆ ಸೀದಕ್ಕೆ ಬರಬೇಕಲ್ವ ನಿಮಗೆ, ನೋಡಿ ಮೇಯ್ನ್ ಸೈಡಿಗೆ ಕಾಣಬೇಕಲ್ವ ಪೀಸು, ಆವಾಗ ನೀಟಾಗಿ ಬಂದ್ಬಿಡುತ್ತೆ, ನೀವು ಈಸಿಯಾಗಿ ಸ್ಟಿಚ್ ಮಾಡ್ಕೊಂಡು ಹೋಗ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ಕಡೆ ನಾನು ಆಗಲೇ ಇದಕ್ಕೆ ಥ್ರೆಡ್ ಪೈಪಿಂಗ್ ಎಲ್ಲ ಅಟ್ಯಾಚ್ ಮಾಡಿದ್ದೀನಿ. ಇದು ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಏನಿಲ್ಲ ಫ್ರೆಂಡ್ಸ್, ಇದು ಬರೀ ಕಿನಾರಿ ಹಾಕ್ಕೊಂಡು ಮಾಡ್ತಾ ಹೋಗೋದು ಅಷ್ಟೇ, ಇದರಲ್ಲಿ ಬೇರೆ ಏನೂ ಸ್ಟಿಚಸ್ ಇಲ್ಲ. ಒಂದು ಅಟ್ಯಾಚಿಂಗ್ ಸ್ಟಿಚ್ಚು, ಒಂದು ಕಿನಾರಿ ಸ್ಟಿಚ್ಚು ಅಷ್ಟೇ ಬೇಕಾಗಿರೋದು ನಮಗೆ. ಇಷ್ಟು ಮಾಡಿಕೊಂಡ್ರೆ ಇದು ಡಿಸೈನೇ ಕಂಪ್ಲೀಟ್ ಆಗುತ್ತೆ, ಓಕೆನಾ. ನಿಮಗೆ ಇದರಲ್ಲಿ ಬೇಕಾದರೆ ನೀವು ಲೇಸ್ ಅಟ್ಯಾಚ್ ಆದರೂ ಮಾಡ್ಬೋದು. ಇನ್ನೂ ಬೇಕು ನಿಮಗೆ ಜಾಸ್ತಿ ಗ್ರ್ಯಾಂಡಾಗಿ ಕಾಣಲಿ ಅಂದರೆ, ಇಲ್ಲಾಂದರೆ ಒಂದಷ್ಟು ಶೋ ಬಟನ್ಗಳನ್ನು ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಮಿಡಲಲ್ಲೆಲ್ಲ ಬೇರೆ ಬೇರೆ ಕಲರಲ್ಲಿ ಕಾಂಟ್ರಾಸ್ಟ್ ಕಲರಲ್ಲಿ ಹಾಕೋದ್ರಿಂದ. ಇವ್ರದ್ದು ಬಂದುಬಿಟ್ಟು ನನಗೆ ಒಂದು 4-5 ಬ್ಲೌಸಸ್ ಇತ್ತು. 4-5ರಲ್ಲಿ ಎಲ್ಲನೂ ನಾನು ಪ್ಯಾಚ್ ವರ್ಕ್ದು ಡಿಸೈನು ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ, ಯಾಕಂದರೆ ನನ್ನ ಫೋನ್ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ಎಲ್ರಿಗೂ ಗೊತ್ತಿದೆ. ಹಾಗಾಗಿ ಇದೊಂದು ಬ್ಲೌಸ್ ಮಾತ್ರ ನಾನು ವೀಡಿಯೋಗೆ ಹಾಕಿದ್ದೆ. ಹಾಗಾಗಿ ಯಾವುದೂ ಸದ್ಯ ದೇವ್ರ ದಯೆಯಿಂದ ಯಾವುದೂ ಕಾಲ್ ಬಂದಿರಲಿಲ್ಲ, ಹಾಗಾಗಿ ಇದು ವಿಡಿಯೋ ನೀಟಾಗಿ ಬಂದಿದೆ, ಓಕೆನಾ. ನೋಡಿ ಎಷ್ಟು ಚೆನ್ನಾಗಿ ಇವಾಗ ಸೈಡಲ್ಲಿ ಏನಿದೆ ಅದ್ರ ಮೇಲೆ ನಾವು ಕಿನಾರಿ ಹಾಕೊಂಬಂದ್ಬಿಟ್ರೆ ನೀಟಾಗಿ ಕಾಣುತ್ತೆ. ಆದಷ್ಟು ನಾವು ಸೇಮ್ ಕಲರ್ ಥ್ರೆಡ್ನ ಯೂಸ್ ಮಾಡಬೇಕಾಗುತ್ತೆ, ಯಾಕಂದರೆ ಸ್ಟಿಚ್ ಮೇಲೆ ಸ್ಟಿಚ್ಚು ಜಾಸ್ತಿ ಬರ್ತಾ ಇರುತ್ತಲ್ವ, ನೀಟಾಗಿ ನೀವು ಸ್ಟಿಚ್ ಮೇಲೆ ಸ್ಟಿಚ್ಚು ಕೂರಿಸ್ಬೇಕು. ಒಂದು ಕಡೆ ದೊಡ್ಡದು ಒಂದು ಕಡೆ ಚಿಕ್ಕದು ಮಾಡಬಾರ್ದು ಸ್ಟಿಚ್ನ, ಓಕೆನಾ. ಆ ಥರ ಮಾಡಿದ್ರೆ ನೀಟಾಗಿ ಫಿನಿಶಿಂಗ್ ಬರುತ್ತೆ. ನೋಡೋಣ ಮತ್ತೆ ಇನ್ನೂ ಇದೇ ಥರ ಪ್ಯಾಚ್ ವರ್ಕ್ ಡಿಸೈನ್ಸ್ ಆಗಲಿ ಯಾವುದೇ ಆಗಲಿ ನಾನು ಹಾಕ್ಕೊಡ್ತೀನಿ ವೀಡಿಯೋಸ್ನ, ಓಕೆನಾ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ನೋಡಿ, ಮತ್ತು ಈ ಥರದ ವೀಡಿಯೋಸ್ ಯಾರಿಗೆಲ್ಲ ಬೇಕು ಅವರೆಲ್ಲ ಕಮೆಂಟಲ್ಲಿ ಹಾಕಿ, ಮತ್ತು ಯಾವುದೇ ಆದರೂ ನಮ್ಮದು ವೀಡಿಯೋಸ್ಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ, ಆಯಿತಾ. ಮತ್ತು ಶೇರ್ ಮಾಡಿ ಆದಷ್ಟು. ಫುಲ್ ವೀಡಿಯೋಸ್ನ ನೋಡಿ. ನಾನು ಈ ನಡುವೆ ಅಷ್ಟೇ ನಿಮಗೆ ಬ್ಲೌಸಸ್ದು ವೀಡಿಯೋಸ್ನ ಹಾಕ್ತಾ ಇರೋದು, ಫಸ್ಟೆಲ್ಲ ಬರೀ ನಾನು ಎಂಬ್ರಾಯ್ಡ್ರಿ ವೀಡಿಯೋಸೇ ಹಾಕ್ತಾಯಿದ್ದೆ. ಇದೂ ಯೂಸ್ ಆಗುತ್ತಲ್ವ ಅಂಥೇಳಿ ನಾನು ಈ ಥರ ವೀಡಿಯೋಸ್ನೂ ಹಾಕ್ತಾಯಿದ್ದೀನಿ, ಅಂದರೆ ಪ್ಯಾಚ್ ವರ್ಕ್ ಮಾಡುವಂಥದ್ದು, ಜೊತೆಗೆ ಏನಪ್ಪ ಬ್ಲೌಸ್ನ ಕಟ್ ಮಾಡುವಂಥದ್ದು ಅಥವಾ ಸ್ಟಿಚ್ ಮಾಡುವಂಥದ್ದು, ಈ ಥರದ್ದೊಂದು ಚಿಕ್ಕ ಚಿಕ್ಕ ವೀಡಿಯೋಸ್ನ ಹಾಕೋಣ, ನಿಮಗೆಲ್ಲ ಯೂಸ್ಫುಲ್ ಆಗುತ್ತಲ್ಲ ಅಂಥೇಳಿ ಹಾಕ್ಕೊಡ್ತಾಯಿದ್ದೀನಿ. ನೋಡಿ ಇವಾಗ ನಾವು ಫೋಲ್ಡ್ ಮಾಡಿ ಇಟ್ಕೊಂಡಾಗ ನೀಟಾಗಿ ಆ ಶೇಪಿಗೆ ಎರಡೂ ಸೈಡ್ ಒಂದೇ ಸಮ ಕೂತ್ಕೋಬೇಕಾಗತ್ತೆ. ಈಗ ನಾನು ಏನು ಮಾಡ್ತಿದ್ದೀನಪ್ಪ ಅಂತಂದರೆ ಇಲ್ಲೇ ರೆಡಿ ಡಾಟ್ ಮಾಡ್ಕೊಂಡ್ಬಿಡ್ತೀನಿ, ಅಂದರೆ ಬ್ಯಾಕಲ್ಲಿ ನಾವು ಏನು ಫಿಲ್ಟ್ ಡಾಟ್ ಮಾಡ್ತೀವಲ್ವ ಆ ಡಾಟನ್ನು ಮಾಡ್ಕೊಂಡ್ಬಿಟ್ರೆ ಒಳ್ಳೆಯದು. ಯಾಕೆ ಅಂತಂದರೆ ಆಮೇಲೆ ನಾವು ಫುಲ್ ಬಾಡಿ ಎಲ್ಲ ರೆಡಿ ಆದಮೇಲೆ ನಾವು ಫ್ರಂಟ್ ಟು ಬ್ಯಾಕ್ ಎಲ್ಲ ಸೈಡೆಲ್ಲ ಅಟ್ಯಾಚ್ ಮಾಡಿ ಆಮೇಲೆ ನಾವು ಡಾಟ್ ಹಿಡಿತೀವಿ ಅಂತಂದರೆ ಅದು ಫಿನಿಶಿಂಗ್ ಚೆನ್ನಾಗಿ ಕಾಣಿಸ್ತಾ ಇರಲ್ಲ. ನಾನು ಇಲ್ಲಿ ಏನು ಮಾಡ್ತಿದ್ದೀನಪ್ಪ ಅಂತಂದರೆ ಇವ್ರ ಬಾಡಿ ಮೆಜರ್ಮೆಂಟಿಗೆ ಇಲ್ಲಿ 4.5 ಅಗಲ ಇಟ್ಕೊಂಡಿದ್ದೀನಿ, 4 ಇಂಚ್ ಮೇಲ್ಗಡೆ 3.5 ಇಂಚ್ ಇಟ್ಕೊಂಡಿದ್ದೀನಿ. ಮೇಲೆ ಉದ್ದ ಬಂದು 3.5 ಇಂಚು, ಅಗಲ ಬಂದು 4.5 ಇಂಚಿಗೆ ನಾನು ಇಲ್ಲಿ ಡಾಟ್ನ ಮಾಡ್ಕೊಂಡಿದ್ದೀನಿ, ಓಕೆನಾ. ಸಾಕಾಗುತ್ತೆ ಅವರಿಗೆ, ಅವ್ರು ಬಂದು ತುಂಬ ಕಡಿಮೆ ಇದ್ದಾರೆ ಮೆಜರ್ಮೆಂಟು. ಹಾಗಾಗಿ ನೀವು ಎಲ್ಲ ಇದೇ ಥರ ಟ್ರೈ ಮಾಡಿ ಫ್ರೆಂಡ್ಸ್, ಓಕೆನಾ. ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಯಾರೆಲ್ಲ ಇವಾಗ ಕಡಿಮೆ ಬೆಲೆಗೆ ಬ್ಲೌಸಸ್ನ ಹೊಲಿತಾ ಇರ್ತೀರಲ್ಲ ಅವರೆಲ್ಲ ಈ ಥರ ಸ್ವಲ್ಪ ಏನಾದರೂ ಒಂದು ಕೆಲಸಗಳನ್ನ ಮಾಡಿಕೊಟ್ಟಾಗ ಸ್ವಲ್ಪ ಅಮೌಂಟು ನಿಮಗೆ ಜಾಸ್ತಿ ಸಿಗುತ್ತೆ, ಒಂದು 50-100 ಜಾಸ್ತಿ ತೊಗೊಂಡು ನೀವು ಈ ಥರ ಕೆಲಸಗಳನ್ನ ಮಾಡಿಕೊಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮಧ್ಯದಲ್ಲಿ ಒಂದೇ ಒಂದು ಶೋ ಬಟನ್ನ ಆ್ಯಡ್ ಮಾಡಿ, ಇದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ, ಓಕೆನಾ. ಯಾರಿಗೆಲ್ಲ ಇಷ್ಟ ಆಯಿತು ಅವರೆಲ್ಲ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಮಾಡಿದ್ದೀನಿ ಅಂತ, ಚೆನ್ನಾಗಿತ್ತು ಅಂತ ತಿಳ್ಕೊತೀನಿ. ಇದೇ ಥರ ನಿಮಗೆ ಕಟ್ ವರ್ಕ್ ಡಿಸೈನ್ಸ್ ಬೇಕು ಅಂತಂದರೆ ನಾನು ಇನ್ನಷ್ಟು ವೀಡಿಯೋಸನ್ನು ಹಾಕ್ತಾ ಇರ್ತೀನಿ, ಓಕೆನಾ. ನಮಗೆ ಏನು ಗೊತ್ತಾ, ನಾವು ಎಂಬ್ರಾಯ್ಡ್ರಿ ವರ್ಕ್ ಮಾಡ್ತೀವಿ ಅಂದ ತಕ್ಷಣ ಬರೀ ವರ್ಕ್ ಅಷ್ಟೇ ಬ್ಲೌಸ್ನೇ ಸ್ಟಿಚ್ ಮಾಡ್ತೀವಿ ಅಂತಲ್ಲ, ಯಾವುದೇ ರೀತಿ ಕಟ್ ವರ್ಕ್ ಬ್ಲೌಸ್ಗಳೇ ಆಗಲಿ ಯಾವುದೇ ರೀತಿ ಎಲ್ಲನೂ ಮಾಡ್ಬೋದು. ಆದರೆ ಸ್ಟಾರ್ಟಿಂಗ್ ಮಾಡುವಾಗ ನಿಮಗೂ ಸ್ವಲ್ಪ ಭಯ ಇರ್ಬೋದು, ಆಮೇಲೆ ಅದೇ ಸೆಟ್ ಆಗಿಬಿಡುತ್ತೆ. ಇದು ಈಸಿ ಮೆಥಡ್ ನಾನು ನಿಮಗೆ ತೋರಿಸ್ಕೊಟ್ಟಿರೋದು, ಓಕೆನಾ. ಬೇರೆ ಥರನೂ ಮಾಡ್ಬೋದು, ಆದರೆ ಈಸಿ ಮೆಥಡಲ್ಲಿ ಯಾವ ಥರ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸ್ಕೊಟ್ಟಿದ್ದೀನಿ, ಓಕೆನಾ. ಹಾಗಿದ್ರೆ ಇದೇ ಥರ ಎಲ್ಲರೂ ಟ್ರೈ ಮಾಡಿ, ಪ್ರಾಕ್ಟೀಸ್ ಮಾಡಿ ಕಲೀರಿ, ಓಕೆನಾ. ಓಕೆ, ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅವರೆಲ್ಲ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಓಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.